ಆಕಾಶದಲ್ಲಿ ಪಾಕ್ ಕುತಂತ್ರ, ಇಂಚಿಂಚು ಮಾಹಿತಿ ವೈರಿ ಕೈಗೆ. ಈಗೇನ್ ಮಾಡುತ್ತೆ ಭಾರತ? ನಮಸ್ಕಾರ ಸ್ನೇಹಿತರೆ, ಆಪರೇಷನ್ ಸಿಂಧೂರ್ ಮುಗಿದು ಭರ್ತಿ 1 ವರ್ಷ ಆಯಿತು. ಬಾರ್ಡರ್ನಲ್ಲಿ ಬಾಲ ಮುದಿರಿರೋ ಪಾಕಿಸ್ತಾನ ಆಕಾಶದಿಂದ ಭಾರತಕ್ಕೆ ಇಣಕಕ್ಕೆ ಟ್ರೈ ಮಾಡ್ತಾ ಇದೆ. ಬರೋಬ್ಬರಿ 6 ಸ್ಪೈಸ್ ಸ್ಯಾಟಲೈಟ್ಗಳನ್ನು ಭಾರತದ ಮೇಲೆ ಕಣ್ಣಿಡಕ್ಕೆ ಹಾರಿಸಿದೆ ಪಾಕಿಸ್ತಾನ. ಜಸ್ಟ್ ಇಮ್ಯಾಜಿನ್, ಪಾಕಿಸ್ತಾನ ಹುಟ್ಟದಲ್ಲಿಂದ ಹಾರಿಸಿರೋದು 6 ಸ್ಯಾಟಲೈಟ್ ಅಲ್ಲ, ಜಸ್ಟ್ ಕಳೆದ 16 ತಿಂಗಳಲ್ಲಿ 6 ಮಿಲಿಟರಿ ಸ್ಯಾಟಲೈಟ್ ಹಾರಿಸಿದೆ. ನಮ್ಮ ಸೇನೆಯ ಇಂಚಿಂಚು ಜಾಗದ ಮೇಲೂ ಕಣ್ಣಿಡೋಕೆ ಪ್ರಯತ್ನ ಪಟ್ಟಿದೆ. ಅಷ್ಟೇ ಅಲ್ಲ, ಈ ಮಹಾ ಕುತಂತ್ರಕ್ಕೆ ಚೀನಾ ಕೂಡ ಕೈ ಜೋಡಿಸಿದೆ. ಹಾಗಿದ್ರೆ ಪಾಕಿಸ್ತಾನ ದಿಢೀರಂತ ಸ್ಪೇಸ್ನಲ್ಲಿ ಮಾಡ್ತಿರೋದೇನು? ಉತ್ತರ ಭಾರತ ಮಿಲಿಟರಿ ನೆಲೆಗಳನ್ನು ಸ್ಕ್ಯಾನ್ ಮಾಡೋಕ್ಕೆ ಅವರು ಏನೆಲ್ಲ ಮಾಡ್ತಾ ಇದ್ದಾರೆ? ಅಷ್ಟಕ್ಕೂ ಪಾಕ್ ಬಿಟ್ಟಿರೋ ಈ ಸ್ಯಾಟಲೈಟ್ನ ತಾಕತ್ತೇನು? ಇಡೀ ರಕ್ಷಣಾ ವಲಯ ಇದನ್ನು ಈ ಪರಿ ಸೀರಿಯಸ್ ಆಗಿ ತಗೊಂಡು ನೋಡ್ತಿರೋದು ಯಾಕೆ, ಚರ್ಚೆ ಮಾಡ್ತಿರೋದು ಯಾಕೆ? ಬನ್ನಿ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಖಾಲಿ ಖಜಾನೆಯಲ್ಲೂ ಬಾಹ್ಯಾಕಾಶದ ಹುಚ್ಚು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಸ್ಯಾಟಲೈಟ್ ಅನ್ನೋದು ಇತ್ತೀಚಿನ ಯುದ್ಧಗಳಲ್ಲಿ ಗೇಮ್ ಚೇಂಜರ್ ಆಗಿ ಕೆಲಸ ಮಾಡ್ತಿರೋ ಟೆಕ್ನಾಲಜಿ. ಶತ್ರುಗಳ ಪ್ರತಿ ಮೂಮೆಂಟನ್ನು ಅವ್ರು ಎಲ್ಲಿ ಹೋಗ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಕೆ ಸ್ಯಾಟಲೈಟ್ ತುಂಬ ಮುಖ್ಯ. ಇಷ್ಟು ದಿನ ಈ ಟೆಕ್ನಾಲಜಿಯಲ್ಲಿ ಪಾಕಿಸ್ತಾನ ತುಂಬ ಹಿಂದೆ ಇತ್ತು. ನಮಗೆ ಕಂಪ್ಯಾರಿಸನೇ ಇರಲಿಲ್ಲ, ನಮಗೂ ಪಾಕಿಸ್ತಾನಕ್ಕೂ. ಯಾವ ಲೆವೆಲ್ಗೆ ಅಂದರೆ, ಪಾಕಿಸ್ತಾನದ ಬಾಹ್ಯಾಕಾಶ ಸಂಸ್ಥೆ ಸೃಷ್ಟಿಯಾಗಿದ್ದು 1961ರಲ್ಲಿ. ಅದನ್ನು ಸುಪಾರ್ಕೋ ಅಂತ ಕರೀತಾರೆ. ಅಲ್ಲಿಂದ 2024ರವರೆಗೆ ಅಂದರೆ ಬರೋಬ್ಬರಿ 6 ದಶಕಗಳಲ್ಲಿ ಪಾಕಿಸ್ತಾನ ಹಾರಿಸಿದ್ದು ಕೇವಲ 15 ಸ್ಯಾಟಲೈಟ್ಸ್ನ. ಅದರಲ್ಲಿ 6 ಉಪಗ್ರಹಗಳನ್ನು ಕಳೆದ 16 ತಿಂಗಳಲ್ಲಿ ಲಾಂಚ್ ಮಾಡಿದ್ದಾರೆ. ಇದು ಖಂಡಿತ ಸಾಮಾನ್ಯ ವಿಚಾರ ಅಲ್ಲ. ಇವುಗಳ ಲಾಂಚ್ ಡೇಟ್ಸನ್ನು ಗಮನಿಸಿ. ಜನವರಿ 14, 2025 PAUSAT-1 ಅಂತ ಹಾರಿಸಿದ್ರು. ಅದೇ ತಿಂಗಳು ಜನವರಿ 17ನೇ ತಾರೀಕು PRSE-01 ಅಂತ ಒಂದು ಹಾರಿಸಿದ್ರು. ಜುಲೈ 2025ರಲ್ಲಿ PRSS-2 ಆಕಾಶಕ್ಕೆ ಹಾರಿತು. ನೆಕ್ಸ್ಟ್ ಆಪರೇಷನ್ ಸಿಂಧೂರ್ಗೂ ಮುಂಚೆ 2, ಅದಾದಮೇಲೆ 4 ಆಪರೇಷನ್ ಸಿಂಧೂರ್ ಆದಮೇಲೆ ಬ್ಯಾಕ್ ಟು ಬ್ಯಾಕ್. ಅಕ್ಟೋಬರ್ನಲ್ಲಿ HS-1 ಅಂತ ಇನ್ನೊಂದು, 2026ರ ಫೆಬ್ರವರಿಯಲ್ಲಿ PRSE-02 ಅಂತ ಇನ್ನೊಂದು, ಮತ್ತು ಏಪ್ರಿಲ್ನಲ್ಲಿ 2026ರ ಏಪ್ರಿಲ್ನಲ್ಲಿ PRSE-03 ಸ್ಯಾಟಲೈಟ್ ಕೂಡ ಲಾಂಚ್ ಆಗಿದೆ. ಪಾಕ್ ಇತಿಹಾಸದಲ್ಲೇ ಇಷ್ಟೊಂದು ಫಾಸ್ಟ್ ಆಗಿ ಇಷ್ಟೊಂದು ಸ್ಯಾಟಲೈಟ್ಸನ್ನು ಹಾರಿಸಿರೋದು ಇದೇ ಮೊದಲು. ರೆಕಾರ್ಡ್ಸ್ ಪ್ರಕಾರ ಇವೆಲ್ಲ ಕೃಷಿ ಹಾಗೂ ಹವಾಮಾನ ವೀಕ್ಷಣೆಗೆ ಅಂತ ಪಾಕ್ ಸುಳ್ಳು ಹೇಳ್ತಾ ಇದೆ. ಆದರೆ ಇವುಗಳ ಮೇನ್ ಕೆಲಸ ಭಾರತದ ಮಿಲಿಟರಿ ನೆಲೆಗಳ ಮೇಲೆ ಕಣ್ಣಿಟ್ಟು ನೋಡ್ತಾ ಇರೋದು ಏನು ಮಾಡ್ತಾರೆ ಅಂತ. ಭಾರತೀಯ ಸೇನೆಯೇ ಟಾರ್ಗೆಟ್. ಏನಿದು ಹೈಪರ್ ಸ್ಪೆಕ್ಟ್ರಲ್ ಸ್ಯಾಟಲೈಟ್? ಸ್ನೇಹಿತರೆ, ಪಾಕಿಸ್ತಾನ ಹಾರಿಸಿರೋ ಆ 6 ಸ್ಯಾಟಲೈಟ್ಗಳಲ್ಲಿ ಭಾರತಕ್ಕೆ ಅತಿದೊಡ್ಡ ತಲೆನೋವು ಅಂತ ಹೇಳಲಾಗ್ತಿರೋದು HS ಸೀರೀಸ್ನ ಸ್ಯಾಟಲೈಟ್ಗಳು. ಪಾಕಿಸ್ತಾನದ ಇತಿಹಾಸದಲ್ಲೇ ಮೊದಲ ಹೈಪರ್ ಸ್ಪೆಕ್ಟ್ರಲ್ ಉಪಗ್ರಹ. ಹಾಗಾದ್ರೆ ಏನು ಹೈಪರ್ ಸ್ಪೆಕ್ಟ್ರಲ್ ಅಂದರೆ? ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನಮ್ಮ ಮೊಬೈಲ್ ಕ್ಯಾಮ್ರಾ ಅಥವಾ ಸಾಮಾನ್ಯ ಸ್ಯಾಟಲೈಟ್ಗೆ ಕೇವಲ 3 ಬಣ್ಣ ಮಾತ್ರ ಕಾಣ್ತವೆ, RGB ಕಲರ್ಸ್, ರೆಡ್, ಗ್ರೀನ್, ಬ್ಲೂ. ಆದರೆ ಹೈಪರ್ ಸ್ಪೆಕ್ಟ್ರಲ್ ಕ್ಯಾಮ್ರಾ ಇದೆಯಲ್ಲ, ಇದು ಬೆಳಕಿನ ಇಡೀ ಸ್ಪೆಕ್ಟ್ರಮನ್ನು 100 ಸೂಕ್ಷ್ಮ ಪದರಗಳಾಗಿ ಕ್ಯಾಪ್ಚರ್ ಮಾಡುತ್ತೆ. ಅಂದರೆ ಲೈಟ್ನಲ್ಲಿರೋ ನ್ಯಾರೋ ವೇವ್ಲೆಂತ್ ಬ್ಯಾಂಡ್ಗಳನ್ನು ಬಿಡಿಸಿ ನೋಡುತ್ತೆ. ಇದರಿಂದ ನಮ್ಮ ಸೇನೆಗೆ ಬರೋ ಡೇಂಜರ್ ಏನು ಗೊತ್ತಾ? ಸಾಮಾನ್ಯವಾಗಿ ಗಡಿಯಲ್ಲಿ ನಮ್ಮ ಸೈನಿಕರು ಶಸ್ತ್ರಾಸ್ತ್ರಗಳನ್ನು ಬಚ್ಚಿಡೋಕೆ ಟ್ಯಾಂಕರ್, ಬಂಕರ್ ಮತ್ತು ಮಿಸೈಲ್ ಲಾಂಚರ್ಗಳ ಮೇಲೆ ಹಸಿರು ಬಣ್ಣದ ಬಲೆಗಳನ್ನು ಅಂದರೆ ಕ್ಯಾಮೋಫ್ಲಾಜ್ ನೆಟ್ಸನ್ನು ಹಾಕಿರ್ತಾರೆ. ಸಾಮಾನ್ಯ ಸ್ಯಾಟಲೈಟ್ಗೆ ಆ ಜಾಗ ಕೇವಲ ಕಾಡು ಅಥವಾ ಪೊದೆ ರೀತಿ ಕಾಣುತ್ತೆ. ಆದರೆ ಈ HS-1 ಸ್ಯಾಟಲೈಟ್ ಕಣ್ಣಿಗೆ ಮೋಸ ಮಾಡೋಕ್ಕಾಗಲ್ಲ. ಯಾಕಂದರೆ ಗಿಡ ಮರದ ಎಲೆಗಳಲ್ಲಿರೋ ಕ್ಲೋರೋಫಿಲ್ ಸೂರ್ಯನ ಬೆಳಕನ್ನು ವಿಶಿಷ್ಟ ರೀತಿಯಲ್ಲಿ ಪ್ರತಿಫಲಿಸುತ್ತೆ. ಸೈನ್ಸ್ನಲ್ಲಿ ಇದಕ್ಕೆ ರೆಡ್ ಎಜ್ ಸಿಗ್ನೇಚರ್ ಅಂತ ಕರೀತಾರೆ. ಆದರೆ ನಮ್ಮ ಸೇನೆ ಬಳಸೋ ಪ್ಲಾಸ್ಟಿಕ್ ಅಥವಾ ನೈಲಾನ್ ಬಲೆಗಳು ಅಥವಾ ಕ್ಯಾಮೋಫ್ಲಾಜ್ ಮೆಟೀರಿಯಲ್ ಎಷ್ಟೇ ಹಸಿರಾಗಿ ಕಂಡ್ರೂ ಕೂಡ ನೈಸರ್ಗಿಕ ಸಿಗ್ನೇಚರ್ ತೋರಿಸಲ್ಲ. ಅದರಲ್ಲಿರೋ ಕೆಮಿಕಲ್ ಮತ್ತು ಸಿಂಥೆಟಿಕ್ ಮೆಟೀರಿಯಲ್ನ ಸಿಗ್ನೇಚರ್ ರೀತಿನೇ ಲೈಟ್ನ ರಿಫ್ಲೆಕ್ಟ್ ಮಾಡುತ್ತೆ. ಇದರಿಂದ ಸ್ಯಾಟಲೈಟ್ನಲ್ಲಿರೋ AI ಆಲ್ಗೊರಿದಮ್ಸ್ ಕ್ಷಣಾರ್ಧದಲ್ಲಿ ಈ ಸ್ಪೆಕ್ಟ್ರಲ್ ಸಿಗ್ನೇಚರ್ ವ್ಯತ್ಯಾಸವನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ತವೆ. ಇಲ್ಲಿ ಗಿಡ ಇಲ್ಲ, ಇದರ ಕೆಳಗಡೆ ಮಿಲಿಟರಿ ಹಾರ್ಡ್ವೇರ್ ಅಡಗಿದೆ, S-400 ಅಡಗಿದೆ, ಇವರ ಮಿಸೈಲ್ ಲಾಂಚ್ ಸೈಟ್ಗಳು ಅಡಗಿವೆ, ಇವರ ಮಿಲಿಟರಿ ಆಸೆಟ್ಸ್ ಇದರ ಕೆಳಗಡೆ ಇದೆ, ಇದು ಗಿಡ ಅಲ್ಲ ಅಂಥೇಳಿ ಮೆಸೇಜನ್ನು ಕನ್ಫರ್ಮ್ ಮಾಡಿ ಕೊಡ್ತವೆ ಶತ್ರುಗಳಿಗೆ. ಅಫ್ಕೋರ್ಸ್ ಇದು ಬೆಟ್ಟದ ಒಳಗಡೆ ಮಣ್ಣು ಅಡಿಗಡೆ ಇದ್ರೆ ನೋಡೋಕ್ಕಾಗಲ್ಲ. ಆದರೆ ಎಲ್ಲವನ್ನ ಮಣ್ಣು ಅಡಿಗಡೆ ಗುಹೆಲೇ ಇಡೋಕ್ಕಾಗಲ್ವಲ್ಲ. ನಾವು ಹೆಚ್ಚಾಗಿ ಇಡಬೇಕಾಗಿ ಬರೋದು ಬಯಲು ಪ್ರದೇಶದಲ್ಲಿ ಅಥವಾ ಕಾಡಿನ ಮಧ್ಯೆ. ಅಲ್ಲಿ ಬಚ್ಚಿಟ್ಟಿರೋ ಯಾವುದೇ ಟ್ಯಾಂಕ್, ಮಿಸೈಲ್ ಅಥವಾ S-400 ಯೂನಿಟ್ ಅಥವಾ ಯಾವುದೇ ಮಿಲಿಟರಿ ಕ್ಯಾಂಪನ್ನು ಅದರ ಮೆಟೀರಿಯಲ್ ಪ್ರೊಫೈಲ್ ಇಟ್ಕೊಂಡು ಈ ಉಪಗ್ರಹ ಪತ್ತೆ ಹಚ್ಚುತ್ತೆ. ಅಷ್ಟೇ ಅಲ್ಲ, ಪಾಕ್ ಹತ್ರ ಇನ್ನೊಂದು ಡೇಂಜರಸ್ ಸ್ಯಾಟಲೈಟ್ ಕೂಡ ಈಗ ಸೇರ್ಪಡೆಯಾಗಿದೆ. ಅದರ ಬಗ್ಗೆನೂ ಕೂಡ ಹೇಳ್ತೀವಿ ನಿಮಗೆ.
ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವು ವೈಷ್ಣೋದೇವಿ ಅಮೃತ್ಸರ ಸೇರಿ ಎಲ್ಲ ಜಾಗಗಳಿಗೆ ಹೋಗುವ ಆಸಕ್ತಿ ಇತ್ತು ಅಂದರೆ ಎಲ್ಲವನ್ನ ಒಳಗೊಂಡ ಪ್ಯಾಕೇಜ್ ಇದು. ಎಲ್ಲೆಲ್ಲಿಗೆ ಹೋಗೋದು ಅನ್ನೋದು ಲಿಸ್ಟ್ ಕೂಡ ಇಲ್ಲಿದೆ ನೋಡಿ ಪ್ಲೇಸಸ್ದು. ನಿಮಗೆ ಎಕ್ಸ್ಟ್ರಾ ಏನೂ ಖರ್ಚಿರೋದಿಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ನಿಮ್ಮನ್ನು ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಬಂದು ತಲುಪಿಸ್ತಾರೆ. ಹಿರಿಯ ನಾಗರಿಕರಿದ್ರೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ದಿನಕ್ಕೆ 15 ರೌಂಡ್ ಭಾರತಕ್ಕಾಗಿಯೇ ಕಕ್ಷೆ ಬದಲಿಸಿದ ಪಾಕ್. ಸ್ನೇಹಿತರೆ, ಪಾಕಿಸ್ತಾನ ಇತ್ತೀಚೆಗೆ PRSE-E03 ಅನ್ನೋ ಸ್ಯಾಟಲೈಟ್ ಕೂಡ ಲಾಂಚ್ ಮಾಡ್ತು. ಇದು 100% ಭಾರತವನ್ನೇ ಟಾರ್ಗೆಟ್ ಮಾಡೋಕೆ ರೆಡಿ ಮಾಡಿರೋದು. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿದ್ರೆ, ಸಾಮಾನ್ಯವಾಗಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ಭೂಮಿ ಮೇಲ್ಮೈ ಕಣ್ಗಾವಲು ನಡೆಸೋಕೆ ಸನ್ ಸಿಂಕ್ರನಸ್ ಆರ್ಬಿಟ್ ಬಳಸ್ತಾರೆ. ಇದು ಭೂಮಿಯನ್ನು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ವರ್ಟಿಕಲ್ ಆಗಿ 97ರಿಂದ 99 ಡಿಗ್ರಿ ಇನ್ಕ್ಲಿನೇಷನ್ನಲ್ಲಿ ಸುತ್ತುತ್ತೆ. ಇದರಿಂದ ಇಡೀ ಪ್ರಪಂಚದ ಕವರೇಜ್ ಸಿಗುತ್ತೆ ನಿಜ. ಆದರೆ ಒಂದು ಮೈನಸ್ ಪಾಯಿಂಟ್ ಏನು ಅಂದರೆ, ಅದೇ ಜಾಗಕ್ಕೆ ಮತ್ತೆ ಸ್ಯಾಟಲೈಟ್ ಬರಬೇಕಾದ್ರೆ ಕನಿಷ್ಠ 10ರಿಂದ 15 ದಿನ ತಗೊಳುತ್ತೆ. ಆದರೆ ಪಾಕಿಸ್ತಾನ ಈ PRSE-E03 ಸ್ಯಾಟಲೈಟ್ಗೆ ಆ ರೀತಿ ಮಾಡಿಲ್ಲ. ಅದರ ಕಕ್ಷೆಯ ಆ್ಯಂಗಲ್ ಅಂದರೆ ಇನ್ಕ್ಲಿನೇಷನ್ ಅನ್ನು ಕೇವಲ 38 ಡಿಗ್ರಿಗೆ ಲಾಕ್ ಮಾಡಿದೆ. ನೀವಿಲ್ಲಿ ಫೋಟೋದಲ್ಲೂ ಕೂಡ ಗಮನಿಸ್ಬೋದು ಯಾವ ಥರ ಅಂತ. ಇದರ ಉಪಯೋಗ ಏನು ಗೊತ್ತಾ, 38 ಡಿಗ್ರಿ ಅಂತ ಹೇಳಿದ್ರೆ ಈ ಸ್ಯಾಟಲೈಟ್ ಭೂಮಿಯ ಮಧ್ಯಭಾಗದಲ್ಲಿ ಮಾತ್ರ ಸುತ್ತುತ್ತೆ. ಇದು ಅಮೆರಿಕ, ಕೆನಡಾ ಅಥವಾ ರಷ್ಯಾ ತರಹದ ಮೇಲ್ಭಾಗದ ರಾಷ್ಟ್ರಗಳ ಕಡೆಗೆ ತಲೆನೇ ಹಾಕಲ್ಲ. ಅಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡಲ್ಲ. ಅಲ್ಲಿ ನೋಡಿ ಏನು ಮಾಡೋದು, ಬದಲಾಗಿ ಕೇವಲ 38 ಡಿಗ್ರಿ ಉತ್ತರ ಮತ್ತು 38 ಡಿಗ್ರಿ ದಕ್ಷಿಣದ ಬೆಲ್ಟ್ನಲ್ಲೇ ನಿರಂತರವಾಗಿ ರೌಂಡ್ ಹೊಡಿತಾ ಇರುತ್ತೆ. ಕರೆಕ್ಟ್ ಆಗಿ ನೋಡಿ, ನಮ್ಮ ಪಂಜಾಬ್, ರಾಜಸ್ಥಾನ, ದಿಲ್ಲಿ ಮತ್ತು ಜಮ್ಮು ಕಾಶ್ಮೀರ ಇರುವುದೇ ಈ 20ರಿಂದ 40 ಡಿಗ್ರಿ ಲ್ಯಾಟಿಟ್ಯೂಡ್ ನಡುವೆ. ಅಂದರೆ ಸ್ಯಾಟಲೈಟ್ನ ಇಡೀ ಫೋಕಸ್ ಇರೋದೇ ನಮ್ಮ ಭಾರತದ ಮೇಲೆ. 554 ಕಿಲೋಮೀಟರ್ ಎತ್ತರದಲ್ಲಿರೋ ಈ ಉಪಗ್ರಹ ದಿನಕ್ಕೆ ಬರೋಬ್ಬರಿ 15 ಬಾರಿ ಭೂಮಿಯನ್ನು ಸುತ್ತ ಹಾಕುತ್ತೆ. ಆ ಟೈಮ್ನಲ್ಲಿ ಕನಿಷ್ಠ 2ರಿಂದ 3 ಬಾರಿ ಈ ಸ್ಯಾಟಲೈಟ್ ನಮ್ಮ ಗಡಿಯ ಮೇಲಿಂದ ಹಾದು ಹೋಗುತ್ತೆ. ಅದರಲ್ಲೂ ಕೆಲ ಪ್ರದೇಶಗಳ ಮೇಲೆ ಎಕ್ಸಾಕ್ಟ್ ಆಗಿ ಅದೇ ಲೊಕೇಶನ್ ಮೇಲೆ 2 ದಿನಕ್ಕೆ ಒಂದು ಸಲದಂತೆ ಪರ್ಟಿಕ್ಯುಲರ್ ಲೊಕೇಶನ್ ಮೇಲೇ ಪಾಸ್ ಆಗಬೇಕು, ಆ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಿಮಗಿಲ್ಲಿ ಡೌಟ್ ಬಂದಿರ್ಬೋದು, ಸ್ಯಾಟಲೈಟ್ ದಿನಕ್ಕೆ 15 ರೌಂಡ್ ಹೊಡೆದ್ರೆ 15 ಬಾರಿನೂ ನಮ್ಮ ಮೇಲೆ ಯಾಕೆ ಬರಲ್ಲ ಅಂತ. ಸ್ಯಾಟಲೈಟ್ ಆಕಾಶದಲ್ಲಿ ಒಂದು ರೌಂಡ್ ಮುಗಿಸೋಕೆ 95 ನಿಮಿಷ ತಗೊಳುತ್ತೆ. ಆದರೆ ಆ 95 ನಿಮಿಷದಲ್ಲಿ ಕೆಳಗಡೆ ನಮ್ಮ ಭೂಮಿ ಸುಮ್ಮನೆ ಕುಂತ್ಕೊಂಡಿರಲ್ವಲ್ಲ, ಅದು ಕೂಡ ತಿರುಗಿ ಮುಂದಕ್ಕೆ ಹೋಗ್ತಿರುತ್ತೆ. ಹೀಗಾಗಿ ಸ್ಯಾಟಲೈಟ್ ನೆಕ್ಸ್ಟ್ ರೌಂಡ್ ಬರುವಷ್ಟರಲ್ಲಿ ಭಾರತದ ಜಾಗ ಸ್ವಲ್ಪ ಚೇಂಜ್ ಆಗಿರುತ್ತೆ. ಇದೇ ಕಾರಣಕ್ಕೆ ದಿನಕ್ಕೆ 15 ರೌಂಡ್ ಹೊಡೆದ್ರೂ ಕೂಡ ನಮ್ಮ ಗಡಿಯ ಮೇಲೆ ಅದು ಪಾಸ್ ಆಗೋದು 2ರಿಂದ 3 ಬಾರಿ. ಅಲ್ಲದೆ ಇದು ಉತ್ತರ ಭಾರತದ ಮೇಲೇನೆ ಬರೋದ್ರಿಂದ ನಮ್ಮ ಸೇನೆಯ ಸಣ್ಣ ಮೂವ್ಮೆಂಟ್ ಕೂಡ ಅವ್ರಿಗೆ ಲೈವ್ ಆಗಿ ಸಿಗುತ್ತೆ ಆ ಟೈಮ್ನಲ್ಲಿ. ಪಾಕ್ ಮುಖವಾಡ, ಚೈನಾ ಮೆದುಳು, ಭಾರತದ ವಿರುದ್ಧ 2 ಫ್ರಂಟ್ ಸ್ಪೇಸ್ ವಾರ್. ಸ್ನೇಹಿತರೆ, ಈ ದಿವಾಳಿ ರಾಷ್ಟ್ರಕ್ಕೆ, ಉಗ್ರ ಸ್ಟಾರ್ಟ್ಅಪ್ಗಳ ಸ್ವರ್ಗಕ್ಕೆ ಇಷ್ಟೊಂದು ಹೈಟೆಕ್ ಸ್ಯಾಟಲೈಟ್ ಮಾಡಕ್ಕೆ ಸಾಮರ್ಥ್ಯ ಇಲ್ಲ, ತಾಕತ್ತು ಇಲ್ಲ, ಯೋಗ್ಯತೆ ಕೂಡ ಇಲ್ಲ. ಅದೆಲ್ಲವನ್ನ ಹೆಲ್ಪ್ ಮಾಡಿರುವುದು ಚೈನಾ. ಪಾಕಿಸ್ತಾನ ಲಾಂಚ್ ಮಾಡಿರೋ 6 ಸ್ಯಾಟಲೈಟ್ಗಳಲ್ಲಿ 5 ಲಾಂಚ್ ಆಗಿರೋದು ಚೀನಾದ ರಾಕೆಟ್ ಮೂಲಕವೇ. ಲಾಂಗ್ ಮಾರ್ಚ್ 2D, ಲಾಂಗ್ ಮಾರ್ಚ್ 6 ಮತ್ತು ಜಿಯಲಾಂಗ್ 3 ಈ ರಾಕೆಟ್ಗಳೇ ಪಾಕ್ ಸ್ಯಾಟಲೈಟ್ಗಳನ್ನ ಹೊತ್ತು ಆಕಾಶಕ್ಕೆ ಹಾರಿ ಸ್ಪೇಸ್ಗೆ ತಲುಪಿಸಿರೋದು. ಚೈನಾ ಕೇವಲ ರಾಕೆಟ್ ಅಷ್ಟೇ ಕೊಟ್ಟಿಲ್ಲ, ಅತ್ಯಂತ ರಹಸ್ಯ ಮಿಲಿಟರಿ ಕಣ್ಗಾವಲು ನೆಟ್ವರ್ಕ್ ಆದ ಯಾವಾಂಗ್ ಸ್ಪೈ ಸ್ಯಾಟಲೈಟ್ಗಳ ಡೇಟಾವನ್ನ ಪಾಕಿಸ್ತಾನಕ್ಕೆ ಲೈವ್ ಆಗಿ ಓಪನ್ ಮಾಡಿಕೊಟ್ಟಿದೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಮೊದಲು ಆಕಾಶದಲ್ಲಿರೋ ಚೀನಾದ ಯಾವಾಂಗ್ ಸ್ಯಾಟಲೈಟ್ಗಳು ಭಾರತದ ಗಡಿಯಲ್ಲಿ ವೈಡ್ ಏರಿಯಾ ಸ್ಕ್ಯಾನ್ ಮಾಡ್ತವೆ. ಅಲ್ಲೇನಾದ್ರೂ ಚಲನವಲನ ಕಂಡು ಬಂದ್ರೆ ಆ ಇನ್ಫಾರ್ಮೇಶನ್ ಪಾಕಿಸ್ತಾನದ ಸ್ಯಾಟಲೈಟ್ ಗಳಿಗೆ ಪಾಸ್ ಆಗುತ್ತೆ. ಕೂಡಲೇ ಪಾಕ್ ಸ್ಯಾಟಲೈಟ್ಗಳು ಆ ಜಾಗವನ್ನ ಝೂಮ್ ಇನ್ ಮಾಡಿ ಹೈ ರೆಸಲ್ಯೂಷನ್ ಫೋಟೋ ಮತ್ತು ಹೈ ಸ್ಪೆಕ್ಟ್ರಲ್ ಡೇಟಾವನ್ನ ಕ್ಯಾಪ್ಚರ್ ಮಾಡ್ತವೆ. ಭಾರತದ ಭೂಭಾಗವನ್ನ ಕಂಪ್ಲೀಟ್ ಆಗಿ ಸ್ಕ್ಯಾನ್ ಮಾಡ್ತವೆ. ಸೊ ಇಲ್ಲಿ ಪಾಕಿಸ್ತಾನ ಈ ಚೀನಾದ ಪ್ರಾಕ್ಸಿ ಕಣ್ಣಾಗೂ ಕೂಡ ಕೆಲಸ ಮಾಡ್ತಾ ಇದೆ. ಈಗ DRDO ಆಘಾತ. ಸ್ನೇಹಿತರೆ, ಎಷ್ಟೆಲ್ಲ ಆಗ್ತಿರೋ ಟೈಮ್ ನಲ್ಲಿ ಇದೆ 16 ತಿಂಗಳ ಗ್ಯಾಪ್ ನಲ್ಲಿ ಭಾರತದ ಆಕಾಶದಲ್ಲಿ ನಮಗೆ 3 ಪ್ರಮುಖ ಸ್ಟ್ರಾಟಜಿಕ್ ಸ್ಯಾಟಲೈಟ್ ಗಳನ್ನ ನಾವು ಕಳ್ಕೊಂಡಿದ್ದೇವೆ. ಮೊದಲನೇದು ಜನವರಿ 2025ರಲ್ಲಿ ಲಾಂಚ್ ಆದ NVS-02 ನ್ಯಾವಿಗೇಷನ್ ಸ್ಯಾಟಲೈಟ್ ನಿಗದಿತ ಕಕ್ಷೆ ತಲುಪೋಕೆ ಫೇಲ್ ಆಯಿತು. ಎರಡನೇದು 2025ರ ಮೇನಲ್ಲಿ ಲಾಂಚ್ ಆದ EOS-09 ಅಥವಾ RISAT-1B. ಇದು ಮೋಡಗಳಿದ್ರೂ ಕೂಡ, ಕತ್ತಲಿದ್ರೂ ಕೂಡ ಸ್ಪಷ್ಟ ಫೋಟೋ ತೆಗೆಯಬಲ್ಲ ಸಿ ಬ್ಯಾಂಡ್ ರೇಡಾರ್ ಸ್ಯಾಟಲೈಟ್ ಆಗಿತ್ತು. ಆದರೆ ರಾಕೆಟ್ನ 3ನೇ ಹಂತದಲ್ಲಿ ಆದ ತಾಂತ್ರಿಕ ದೋಷದಿಂದ ಈ ಮಿಷನ್ ಕೂಡ ಫೇಲ್. ಆದರೆ ಇದೆಲ್ಲಕ್ಕಿಂತ ದೊಡ್ಡ ಹೊಡೆತ ಬಿದ್ದಿದ್ದು ಇದೇ ಜನವರಿಯಲ್ಲಿ. DRDO ಅತ್ಯಂತ ಆಸೆಯಿಂದ ರೆಡಿ ಮಾಡಿದ್ದ EOS-N1 ಅಂದರೆ ಅನ್ವೇಷ ಅನ್ನೋ ಹೈಪರ್ ಸ್ಪೆಕ್ಟ್ರಲ್ ರಹಸ್ಯ ಸ್ಯಾಟಲೈಟ್ ಕೂಡ ಆಪರೇಷನಲ್ ಆರ್ಬಿಟ್ ತಲುಪೋಕೆ ಫೇಲ್ ಆಗಿ ಕೈ ಕೊಡ್ತು. ನೋಡಿ, ಇಂಥ ಬ್ಯಾಡ್ ಟೈಮಿಂಗ್. ಪಾಕಿಸ್ತಾನ ನಮ್ಮ ಕ್ಯಾಮೋಫ್ಲಾಜ್ ಭೇದಿಸೋಕೆ HS ಸೀರೀಸ್ನ ಹೈಪರ್ ಸ್ಪೆಕ್ಟ್ರಲ್ ಸ್ಯಾಟಲೈಟ್ ಹಾರಿಸಿ ಅದನ್ನು ಗಳಿಸ್ಕೊಂಡಿದ್ದಾರೆ.
ಆದರೆ ಸೇಮ್ ಟೆಕ್ನಾಲಜಿ ಹೊಂದಿದ್ದ ಭಾರತದ ಅನ್ವೇಷ ಸ್ಯಾಟಲೈಟ್ ಫೇಲ್ ಆಗಿದೆ. ನಾವು ಸ್ವಂತ ಮಾಡಿದ್ವಿ, ಅವರು ಜಿನ್ಪಿಂಗ್ ಹೆಗಲ ಮೇಲೆ, ಚೀನಾ ಹೆಗಲ ಮೇಲೆ ಕುತ್ಕೊಂಡು ಹೋಗಿರೋದು, ಅಷ್ಟೇ ವ್ಯತ್ಯಾಸ. ಬಟ್ ಟೆಕ್ನಾಲಜಿ ಅವ್ರ ಕೈ ಸಿಕ್ಕಿದೆ. ಆದರೆ ಭಾರತಕ್ಕೆ ಲಾಸ್ಟ್ 1.5 ವರ್ಷದಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ. ಇದರಿಂದ ಸ್ಪೇಸ್ನಲ್ಲಿ ಭಾರತಕ್ಕೆ ಒಂದು ತಾತ್ಕಾಲಿಕ ಬ್ಲೈಂಡ್ ಸ್ಪಾಟ್ ಕೂಡ ಕ್ರಿಯೇಟ್ ಆಗಿದೆ. ಶತ್ರುಗಳು ಇದನ್ನೇ ಬಂಡವಾಳ ಮಾಡಿಕೊಳ್ತಿದ್ದಾರೆ. ಹೀಗಾಗಿ ಎಲ್ಲ ಡೆವಲಪ್ಮೆಂಟ್ಸ್ನ ನಮ್ಮ ಸೆಕ್ಯೂರಿಟಿ ಎಸ್ಟಾಬ್ಲಿಷ್ಮೆಂಟ್ ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಭಾರತ ತನ್ನದೇ ಆದ ಸ್ಟೈಲ್ನಲ್ಲಿ ಕೌಂಟರ್ ಕೊಡೋಕ್ಕೆ ಪ್ಲ್ಯಾನ್ ಮಾಡಿದೆ. ಭಾರತದ ಬಳಿ ಈಗ ಆಲ್ರೆಡಿ ಹಗಲು ರಾತ್ರಿ ಮಳೆ ಮೋಡ ಏನೇ ಇದ್ರೂ ಇಂಚಿಂಚು ಜಾಗದ ಫೋಟೋ ತೆಗೆಯೋ ರೀಸ್ಯಾಟ್ ಸರಣಿಯ ರೆಡಾರ್ ಇಮೇಜಿಂಗ್ ಸ್ಯಾಟಲೈಟ್ಗಳು ಆಲ್ರೆಡಿ ಇದ್ದಾವೆ. ಇದರೊಂದಿಗೆ ಭಾರತ ಸರ್ಕಾರ SPS-3 ಅಂದರೆ ಸ್ಪೇಸ್ ಬೇಸ್ಡ್ ಸರ್ವೆಲೆನ್ಸ್ ಫೇಸ್ 3 ಕಾರ್ಯಕ್ರಮಕ್ಕೆ ಅಪ್ರೂವಲ್ ಕೊಟ್ಟಿದೆ. ಇದರ ಅಡಿಯಲ್ಲಿ ಮುಂದಿನ ಕೆಲ ವರ್ಷಗಳಲ್ಲಿ ಭಾರತ ಬರೋಬ್ಬರಿ 52 ಮಿಲಿಟರಿ ಕಣ್ಗಾವಲು ಸ್ಯಾಟಲೈಟ್ಗಳನ್ನು ಆಕಾಶಕ್ಕೆ ಹಾರಿಸೋ ಪ್ಲಾನ್ ಇದೆ. ಅಷ್ಟೇ ಅಲ್ಲ, ಒಂದು ವೇಳೆ ಯುದ್ಧದ ಟೈಮ್ನಲ್ಲಿ ಪಾಕ್ ಸ್ಯಾಟಲೈಟ್ಗಳು ಅತಿರೇಕಕ್ಕೆ ಹೋದರೆ ಭಾರತದ ಬಳಿ ಮಿಷನ್ ಶಕ್ತಿ ಇದೆ, ಸಾಬೀತಾಗಿರೋ ಅಸ್ತ್ರ ಇದೆ. ASAT ಅಂದರೆ ಆ್ಯಂಟಿ ಸ್ಯಾಟಲೈಟ್ ಮಿಸೈಲ್ ಟೆಕ್ನಾಲಜಿ ಕೂಡ ಇದೆ. ಅಗತ್ಯ ಬಿದ್ದರೆ ಶತ್ರುಗಳ ಸ್ಯಾಟಲೈಟನ್ನು ಸ್ಪೇಸ್ನಲ್ಲೇ ಹೊಡೆದು ಹಾಕೋ ಮಿಸೈಲ್ಸ್ ಕೂಡ ನಮ್ಮ ಹತ್ರ ಇದ್ದಾವೆ. ಜೊತೆಗೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಅಂದರೆ ಸಿಗ್ನಲ್ ಜಾಮಿಂಗ್ ಮತ್ತು ಸ್ಪೂಫಿಂಗ್ ಮೂಲಕ ಶತ್ರುಗಳ ಸ್ಯಾಟಲೈಟ್ ಭಾರತದ ಮೇಲೆ ಬಂದಾಗ ಅದು ಯಾವುದೇ ಫೋಟೋ ತೆಗೆಯದ ಹಾಗೆ ಬ್ಲಾಕ್ ಮಾಡೋ ಸಾಮರ್ಥ್ಯವನ್ನು ಈಗ ನಮ್ಮ ಸೇನೆ ದಿನೇ ದಿನೇ ಹೆಚ್ಚಿಸಿಕೊಳ್ತಾ ಇದೆ. ಇಷ್ಟಾದರೂ ಪಾಕಿಸ್ತಾನದ ಈ ಬಾಹ್ಯಾಕಾಶ ಓಟ, ಅದರ ಹಿಂದೆ ಚೀನಾ ನಿಂತಿರೋದು ನಾವು ಸ್ವಲ್ಪ ಗಮನ ಕೊಟ್ಟು ನೋಡಬೇಕಾಗಿರೋದು ಮತ್ತು ಎಫೆಕ್ಟಿವ್ ಆಗಿ ಕೌಂಟರ್ ಮಾಡೋಕೆ ಅರ್ಜೆಂಟಾಗಿ ಆ್ಯಕ್ಷನ್ ತಗೊಳ್ಳೇಬೇಕಾಗಿರೋ ವಿಚಾರ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲೇ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ನಮ್ಮ ಚಾನಲ್ನ ರಿಪೋರ್ಟ್ಸ್ ಮತ್ತು ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗಿ ಅನ್ನೋದು ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್. ಆಸಕ್ತರು ಚೆಕ್ ಮಾಡ್ಬೋದು ಡೀಟೇಲ್ಸನ್ನು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.